ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ಸಂದೀಪ್. ನಮ್ಮ ಚಾನಲಲ್ಲಿ ಆರೋಗ್ಯದ ಬಗ್ಗೆ, ರೋಗದ ಲಕ್ಷಣಗಳ ಬಗ್ಗೆ, ಮನೆಮದ್ದುಗಳ ಬಗ್ಗೆ, ಮಾನವನ ಸರ್ವಾಂಗೀಣ ಬೆಳವಣಿಗೆಗಳ ಬಗ್ಗೆ ನಾನು ವಿಡಿಯೋ ಮಾಡಿ ಹಾಕ್ತಾ ಇರ್ತೇನೆ ಸ್ನೇಹಿತರೆ. ಈ ವಿಷಯಗಳು ನಿಮಗೆ ಏನಾರು ಆಸಕ್ತಿ ಇತ್ತು ಅಂತೇಳಿ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಈಗ ಪ್ರೀ ಡಯಾಬಿಟಿಸ್ ಇವೆರಡರ ಬಗ್ಗೆ ನಾನು 2 ವಿಡಿಯೋಗಳನ್ನ ಮಾಡಿ ಹಾಕಿದ್ದೀನಿ ಸ್ನೇಹಿತರೆ. ಸೊ ಡಯಾಬಿಟಿಸ್ಗೆ ಮೂಲ ಕಾರಣಗಳೇನು, ಆ ಕಾರಣಗಳು ಹೇಗೆ ನಮ್ಮ ಪೂರ್ತಿಯಾದ ಜೀವನದಲ್ಲಿ ಡಯಾಬಿಟಿಸ್ನೇ ಬರೆಸಲಿಕ್ಕೆ ಕಾರಣವಾಗುತ್ತೆ ಅನ್ನೋದ್ರ ಬಗ್ಗೆ ಆಯಿತು ಅಂತ ಹೇಳಿದ್ರೆ, ಇನ್ನು ಒಂದು ಪ್ರೀ ಡಯಾಬಿಟಿಸ್ ಅನ್ನೋ ಒಂದು ಗುಂಪು ಹೇಗೆ ಸೃಷ್ಟಿಯಾಗಿದೆ, ಯಾಕೆ ಸೃಷ್ಟಿಯಾಗಿದೆ, ಯಾಕೆ ಈ ಪ್ರೀ ಡಯಾಬಿಟಿಸ್ ಸರಿಯಾದ ತಿಳುವಳಿಕೆ ಜನರಲ್ಲಿ ಅಗತ್ಯ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಾಕಿದ್ದೀನಿ. ಅದೇನಾದ್ರು ನೀವು ನೋಡಿಲ್ಲ ಅಂದರೆ ದಯವಿಟ್ಟು ಆ ವಿಡಿಯೋಗಳನ್ನ ನೋಡಿ ಅಂತ ನನ್ನ ಒಂದು ಕಳಕಳಿಯ ಮನವಿ ಸ್ನೇಹಿತರೆ. ಇವತ್ತಿನ ಒಂದು ವಿಡಿಯೋದಲ್ಲಿ ನಮ್ಮ ಆಹಾರ ಪದ್ಧತಿ ಮತ್ತು ಪಾನೀಯಗಳನ್ನು ಸೇವಿಸುವಂಥ ಪದ್ಧತಿ ಮತ್ತು ನಮ್ಮ ದಿನಚರಿಯನ್ನು ರೂಪಿಸುವಂತಹ ಪದ್ಧತಿ ಹೇಗಿದ್ರೆ ನಮ್ಮ ಮನಸ್ಸು, ದೇಹ ಬಹಳಷ್ಟು ಆರೋಗ್ಯಯುತವಾಗಿರುತ್ತೆ ಮತ್ತು ದೇಹ ಮನಸ್ಸಿನಲ್ಲಿ ಆಗುವ ಬದಲಾವಣೆಗಳು ನಮ್ಮ ಒಂದು ವಿಚಾರ, ಒಂದು ಕ್ರಿಯೆ ಆಗುವ ಸಮಯದಲ್ಲಿ ನಮ್ಮ ದೇಹದಲ್ಲಿ ಬಹಳಷ್ಟು ಕೆಮಿಕಲ್ ಚೇಂಜಸ್ ಆಗುತ್ತೆ. ಸೊ ಹೀಗಾಗಿ ಈ ವಿಚಾರಗಳು, ಒತ್ತಡ, ಭಯ, ಉದ್ವೇಗ ಮತ್ತು ನಮ್ಮ ದಿನನಿತ್ಯದಲ್ಲಿ ನಾವು ನೋಡ್ತಕ್ಕಂತಹ ಒತ್ತಡದ ಪರಿಸ್ಥಿತಿಗಳನ್ನು ನಾವು ಹೇಗೆ ನಿಭಾಯಿಸ್ತೀವಿ ಅನ್ನೋದು ಬಹಳ ಮುಖ್ಯವಾಗುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ಇವತ್ತಿನ ವಿಡಿಯೋದಲ್ಲಿ ಆ ಒಂದು ವಿಷಯದ ಬಗ್ಗೆ ಸ್ವಲ್ಪ ಪೂರ್ತಿಯಾಗಿ ತಿಳ್ಕೊಳ್ಳೋಣ. ಏನು ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಎಲ್ಲರ ಆಹಾರವನ್ನು ಸೇವಿಸುವಂತಹ ಒಂದು ಸಮಯವನ್ನು ನಾವು ಅವಲೋಕಿಸಿದ್ವಿ ಅಂತ ಹೇಳಿದ್ರೆ 10ರಿಂದ 12 ನಿಮಿಷ ಬೇಕಾಗುತ್ತೆ ಆಹಾರವನ್ನು ಸೇವಿಸಲಿಕ್ಕೆ. ಇದು ಸಾಮಾನ್ಯವಾಗಿ ಎಲ್ಲರೂ ತೆಗೆದುಕೊಳ್ಳುವಂತಹ ಒಂದು ಸಮಯ ಈಗಿನ ಒಂದು ಪರಿಸ್ಥಿತಿಗಳಲ್ಲಿ. ಇದು ಒತ್ತಡದ ಪರಿಸ್ಥಿತಿ ಅಂತ ನನಗೆ ಎತ್ತಿಸ್ತಾ ಇದೆ ಸ್ನೇಹಿತರೆ. ಯಾಕೆ ಅಂತ ಹೇಳಿದ್ರೆ, ಈಗ ಸಾಮಾನ್ಯವಾಗಿ ಏನಪ್ಪ ಅಂದ ತಕ್ಷಣ ಊಟಕ್ಕೆ ಹೋಗ್ತಾರೆ, ತಿಂತಾರೆ, ನೀರು ಕುಡಿದ್ಬಿಡ್ತಾರೆ, ಮುಗೀತು, ಊಟ ಮುಗೀತಾ ಆಯ್ತು. ಒಂದಿಷ್ಟು ಜನ ಅಂತೂ 5ರಿಂದ 8 ನಿಮಿಷಗಳ ಒಳಗೆ ಆಹಾರವನ್ನು ಸೇವಿಸಿ ಮುಗಿಸ್ಬಿಡ್ತಾರೆ. ಇದು ಬಹಳ ಬಹಳ ಮುಖ್ಯವಾದ ಒಂದು ಸಂಗತಿ ಸ್ನೇಹಿತರೆ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಮನಸ್ಸಿನ ಸ್ಥಿತಿ ಹೇಗಿದೆ ಅದನ್ನ ಅವಲಂಬಿಸಿ ನಮ್ಮ ಆಹಾರ ಸೇವನೆಯ ಸಮಯ ನಿರ್ಧರಿತವಾಗುತ್ತೆ. ನಾವು ಬಹಳ ರಿಲ್ಯಾಕ್ಸ್ ಆಗಿದ್ದೀವಿ, ನಾವು ಖುಷಿಯಲ್ಲಿದ್ದೀವಿ, ನಾವು ಊಟ ಅಥವಾ ನಮ್ಮ ಆಹಾರವನ್ನು ಸರಿಯಾಗಿ ಸೇವಿಸ್ತಾ ಇದ್ದೀವಿ ಅಂತ ಹೇಳಿದರೆ, ಆ ಆಹಾರದ ಒಂದು ರುಚಿ, ಅದರ ರಸ, ಅದರ ಪೂರ್ತಿಯಾದ ಒಂದು ಗಮನ ನಾವು ಸೇವಿಸುವಾಗ ಇರುತ್ತೆ. ಸೊ ಹೀಗಾಗಿ ಆಹಾರ ಸೇವಿಸುವುದು ಬಹಳಷ್ಟು ಮೆಲ್ಲನೆ ಮಾಡ್ತಾರೆ, ಅಂದರೆ ಒತ್ತಡಗಳು ಇಲ್ಲದೇನೆ. ಸೊ ಇಂತಹ ಒಂದು ಆಹಾರ ಸೇವನೆ ಬಹಳಷ್ಟು ಆರೋಗ್ಯಕರ. ಸೊ ಇದು ಬಹಳ ಮುಖ್ಯವಾದ ಒಂದು ಸಂಗತಿ ಸ್ನೇಹಿತರೆ. ಯಾರು 5ರಿಂದ 6 ನಿಮಿಷ ಅಥವಾ 8 ನಿಮಿಷದೊಳಗಡೆ ಊಟ ಸೇವಿಸ್ಬಿಡ್ತಾರೆ, ಅವರು ರೋಗಗ್ರಸ್ತರಾಗುವುದು ಖಚಿತ ಅಂತ ನನಗೆ ಎತ್ತಿಸ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ, ಅವರು ಮಾಡತಕ್ಕಂಥ ಆಕ್ಷನ್, ಅವರು ಮಾಡ್ತಕ್ಕಂಥ ಕಾರ್ಯ ಏನಿದೆಯಲ್ಲ ಅದೇ ತಿಳಿಸುತ್ತೆ. ಹೇಗೆ ಅಂತ ಹೇಳಿದ್ರೆ, ಅವರು ಬಹಳ ಟೆನ್ಷನಲ್ಲಿದ್ದಾರೆ, ಬೇಗ ಮುಗಿಸ್ಬಿಟ್ಟು ಬಹಳ ಟೈಮ್ ಮುಗಿಸ್ಬಿಟ್ಟು ಹೋಗ್ಬಿಡ್ಬೇಕು, ಗಟ ನೀರು ಕುಡಿದ್ಬಿಡೋದು, ಒತ್ತಡ. ಸೊ ಈ ಒಂದು ಕಾರ್ಯಚಟುವಟಿಕೆ ಏನನ್ನ ತೋರಿಸುತ್ತೆ ಅಂತ ಹೇಳಿದ್ರೆ, ನಿಮ್ಮ ಮನಸ್ಸಿನಲ್ಲಿ ದುಗುಡವಿದೆ, ನಿಮ್ಮ ಮನಸ್ಸಿನಲ್ಲಿ ಒತ್ತಡವಿದೆ, ನಿಮ್ಮ ದೇಹದಲ್ಲಿ ಬಹಳಷ್ಟು
ಒತ್ತಡದ ಹಾರ್ಮೋನ್ಗಳು ರಿಲೀಸ್ ಆಗ್ತಾ ಇದೆ ಅಂತ ತಿಳಿಸುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ನಾವು ಮಾಡುವಂತಹ ಕಾರ್ಯ ನಮ್ಮ ಮನಸ್ಥಿತಿಯನ್ನು ತೋರಿಸುತ್ತೆ. ಸೊ ಹೀಗಾಗಿ ಬಹಳಷ್ಟು ಹರಿ ವರಿ ಕರಿ ಈ ಮೂರನ್ನ ಯಾರು ಬಹಳಷ್ಟು ಅವಲಂಬಿಸ್ಕೊಂಡಿರ್ತಾರೆ ತಮ್ಮ ದಿನನಿತ್ಯದ ಜೀವನದಲ್ಲಿ, ಹರಿ ಅಂತ ಹೇಳಿದ್ರೆ ಒತ್ತಡದಿಂದ ಬೇಗ ಬೇಗ ಎಲ್ಲ ಕೆಲಸಗಳನ್ನ ಮಾಡೋದು ಹರಿ. ವರಿ ಅಂತ ಹೇಳಿದ್ರೆ ಸುಮ್ಮನೆ ಯಾವುದೋ ಒಂದು ವಿಷಯದ ಬಗ್ಗೆ ಚಿಂತೆ ಮಾಡ್ತಾನೆ ಇರೋದು ವರಿ. ಹರಿ ವರಿ ಕರಿ. ಕರಿ ಅಂತ ಹೇಳಿದ್ರೆ ಬಹಳಷ್ಟು ಸ್ಪೈಸಿ, ಬಹಳಷ್ಟು ಖಾರದ ಅಂಶಗಳು, ಬಹಳಷ್ಟು ಮಸಾಲ ಅಂಶಗಳನ್ನು ತಿನ್ನುವಂತಹ ಜನರಲ್ಲಿ ರೋಗಗ್ರಸ್ತ ಸ್ಥಿತಿ ಉಂಟಾಗುತ್ತೆ. ಹರಿ ವರಿ ಕರಿ ಅನ್ನೋದು ಈ ಮೂರು ಮುಖ್ಯವಾದ ಕಾರಣಕರ್ತೃಗಳು ರೋಗಗ್ರಸ್ತ ಸ್ಥಿತಿಗೆ ಅಂತ ನಮಗೆ ತಿಳಿಸ್ತಾ ಇದೆ. ಸೊ ಹೀಗಾಗಿ ನಾವು ಸಮಾಧಾನದಿಂದ ಮೆಲ್ಲನೆ ಆಹಾರವನ್ನು ಸೇವಿಸುವುದು ಬಹಳಷ್ಟು ವೈಜ್ಞಾನಿಕ ಮತ್ತು ನಮ್ಮ ದೇಹದಲ್ಲಿ ಚಯ ಅಪಚಯದ ಕ್ರಿಯೆ ಬಹಳಷ್ಟು ಚೆನ್ನಾಗಿ ನಡೆಯುತ್ತೆ ನಾವು ಮೆಲ್ಲನೆ ಆಹಾರವನ್ನು ಸೇವಿಸಿದ್ರೆ. ನಮ್ಮ ಪ್ರತಿಯೊಂದು ಕಾರ್ಯ, ಪ್ರತಿಯೊಂದು ಮೂಮೆಂಟ್ ಅಂತ ಹೇಳಿದ್ರೆ ನಾವು ಏನನ್ನ ಮಾಡ್ತಿದ್ದೀವಿ, ಹೇಗೆ ಮಾಡ್ತಿದ್ದೀವಿ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಇದು ರೆಸಿಪ್ರೋಕಲ್ ಎನರ್ಜೀಸ್ ಅಂತ ಹೇಳಿದ್ರೆ, ಈಗ ನಿಮಗೆ ಟೆನ್ಷನ್ ಇದೆ, ಬಹಳಷ್ಟು ವೇಗ ಮಾಡ್ತಿರ್ತೀವಿ. ನಿಮಗೆ ಟೆನ್ಷನ್ ಇಲ್ಲ, ನೀವೇನು ಮಾಡ್ತೀರಿ, ಹುಷಾರಾಗಿ ಖುಷಿಯಿಂದ ಆರಾಮಾಗಿ ಮಾಡ್ತೀರಿ. ಸೊ ಹೀಗಾಗಿ ಅದು ಅದರ್ ವೇ ರೌಂಡು ಆಗ್ಲಿಕ್ಕೆ ಸಾಧ್ಯ ಇದೆ. ಏನು, ನೀವು ಬೇಗ ಊಟ ಮಾಡಿದ್ರೆ ಟೆನ್ಷನ್ ಡೆವಲಪ್ ಆಗುತ್ತೆ. ಸೊ ಟೆನ್ಷನ್ ಇರೋದ್ರಿಂದನೂ ಇದಾಗುತ್ತೆ, ನೀವು ಬೇಗ ಊಟ ಮಾಡೋದ್ರಿಂದ ಟೆನ್ಷನ್ ಡೆವಲಪ್ ಆಗುತ್ತೆ. ಸೊ ಎರಡು ಬಹಳಷ್ಟು ಹತ್ತಿರದಿಂದ ಸಂಬಂಧಪಟ್ಟಿದೆ. ಸೊ ಈಗ ನೀವು ಏನನ್ನ ಮಾಡಲಿಕ್ಕಾಗುತ್ತೆ, ಸಮಾಧಾನದಿಂದ ಮೆಲ್ಲನೆ ನಿಮ್ಮ ಒಂದು ಆಹಾರವನ್ನು ಸೇವಿಸಲಿಕ್ಕೆ ಶುರು ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಮ ಮನಸ್ಸಿಗೆ ಒಂದು ಸಂದೇಶ ಹೋಗುತ್ತೆ, ಓ ಖುಷಿಯಿಂದ ಇದ್ದಾನೆ, ಆಹಾರವನ್ನು ಸಮವಾಗಿ ಸೇವಿಸ್ತಾ ಇದ್ದಾರೆ, ಯಾವುದು ಟೆನ್ಷನ್ ಇಲ್ಲ. ಸೊ ಈ ಸಂದೇಶ ನಮ್ಮ ಟ್ರಿಲಿಯನ್ಸ್ ಆಫ್ ಸೆಲ್ಸ್ಗೆ ಹೋಗುತ್ತೆ. ಈ ಟ್ರಿಲಿಯನ್ಸ್ ಆಫ್ ಸೆಲ್ಸ್ ಏನು ಮಾಡ್ತಾ ಇರ್ತದೆ, ರಿಸೆಪ್ಟಾರ್ಸ್ ಅವೆಲ್ಲ ನಮ್ಮ ಸಂದೇಶಗಳನ್ನ ತೆಗೆದುಕೊಳ್ತಾ ಇರುತ್ತೆ. ಸಮಾಧಾನದ ಒಂದು ಸಂದೇಶ ಹೋಯಿತು ಅಂತ ಹೇಳಿದ್ರೆ ಪೂರ್ತಿಯಾದ ದೇಹ ಆರೋಗ್ಯದ ದಿಸೆಯಲ್ಲಿ ನಡಲಿಕ್ಕೆ ಶುರು ಮಾಡುತ್ತೆ. ಅದೇ ನಾವು ಒತ್ತಡದಿಂದ ಬೇಗ ಟ್ರಿಲಿಯನ್ಸ್ ಆಫ್ ಸೆಲ್ಸ್ಗೆ ಏನು ಮೆಸೇಜ್ ಹೋಯಿತು, ಬಹಳ ಕಷ್ಟ ಇದೆ ಕಣೋ, ಬಹಳ ಬೇಗ ಊಟ ಮಾಡ್ತಾ ಇದ್ದೇನೆ, ನಾವು ಬೇಗ ಕೆಲಸ ಮಾಡಬೇಕು, ಮುಗಿಸ್ಬಿಡ್ಬೇಕು, ಇಲ್ಲ ಅಂದರೆ ಭಾಳ ಕಷ್ಟ ಆಗುತ್ತೆ. ಟ್ರಿಲಿಯನ್ಸ್ ಆಫ್ ಸೆಲ್ಸ್ಗೆ ಈ ಒಂದು ಸಂದೇಶ ಏನಾದ್ರು ಹೋಯಿತು ಅಂತ ಹೇಳಿದ್ರೆ ಆ ಸಂದೇಶದ ಒಂದು ಪ್ರತಿಕ್ರಿಯೆಯಾಗಿ ಬಹಳಷ್ಟು ರಾಸಾಯನಿಕಗಳು ನಮ್ಮ ದೇಹದಲ್ಲಿ ಉತ್ಪತ್ತಿಯಾಗಲಿಕ್ಕೆ ಶುರುವಾಗುತ್ತೆ. ಸೊ ಹೀಗಾಗಿ ನೀವು ಮಾಡುವಂತಹ ಕಾರ್ಯದಲ್ಲಿ ಅಂತ ಹೇಳಿದರೆ ಅದು ಆಹಾರ, ಪಾನೀಯ ಮತ್ತು ನಿಮ್ಮ ವಿಚಾರದ ಒಂದು ಸಂಕೀರ್ಣತೆ, ವಿಚಾರದ ಒಂದು ಗೊಂದಲಗಳು ಅಥವಾ ವಿಚಾರ ನಿಮ್ಮ ತಲೆಯಲ್ಲಿ ಹೇಗೆ ಬರ್ತಾ ಇದೆ ಅನ್ನೋದರ ಬಗ್ಗೆ ಗಮನ ಇರಲೇಬೇಕಾಗುತ್ತೆ ಅಂತ ನಮಗೆ ತಿಳಿಸ್ತಾ ಇದ್ರೆ ಈ ಮೂರು ಸಂಗತಿಗಳು ಬಹಳಷ್ಟು ಮುಖ್ಯವಾಗುತ್ತೆ ಯಾವುದೇ ಒಂದು ರೋಗವಾಗಲಿಕ್ಕೆ, ಮುಖ್ಯವಾಗಿ ಡಯಾಬಿಟಿಸ್ ಅಂತ ಇಟ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಬಹಳಷ್ಟು ವೇಗವಾಗಿ ತಿನ್ನುವುದು ತಪ್ಪು ಮತ್ತು ಬಹಳಷ್ಟು ಸ್ಲೋ ಆಗಿ ಅಂತ ಹೇಳಿದ್ರೆ, ಈಗ ಒಬ್ಬೊಬ್ಬರು ಊಟ ಮಾಡ್ತಾರೆ ಅಂತ ಹೇಳಿದ್ರೆ 1.5 ಗಂಟೆ ಹೇಳೋದೇ ಇಲ್ಲ, ಇದು ಒಂದು ಎಕ್ಸ್ಟ್ರೀಮ್. ಇನ್ನೂ ಒಂದು 5 ನಿಮಿಷದಲ್ಲಿ ಊಟ ಮುಗಿಸ್ಬಿಡ್ತಾರೆ, ಇದು ಒಂದು ಎಕ್ಸ್ಟ್ರೀಮ್. ಸೊ ಇವೆರಡನ್ನ ಬಿಟ್ಟು ಮಧ್ಯದ ಮಾರ್ಗವನ್ನು ನಾವು ಅವಲಂಬಿಸಬೇಕಾಗುತ್ತೆ. ಸಮಾಧಾನದಿಂದ ನಾವು ಊಟವನ್ನು ಮಾಡಬೇಕು, ಸಮಾಧಾನದಿಂದ ಪಾನೀಯಗಳನ್ನು ತೆಗೆದುಕೊಳ್ಬೇಕು ಅಂತ ಹೇಳಿದ್ರೆ ನೀರನ್ನು ಅಥವಾ ಯಾವುದೋ ಒಂದು ಜ್ಯೂಸನ್ನು ತೆಗೆದುಕೊಳ್ಬೇಕು. ಮತ್ತು ನಮ್ಮ ಒಂದು ಕಾರ್ಯ ಚಟುವಟಿಕೆ ಹೇಗಿದೆ, ಯಾವುದೇ ಒಂದು ಕೆಲಸ ಮಾಡುವಾಗ ಅನ್ನುವುದರ ಸಂದೇಶ ನಮ್ಮ ದೇಹದಲ್ಲಿರ್ತಕ್ಕಂಥ ಟ್ರಿಲಿಯನ್ಸ್ ಆಫ್ ಸೆಲ್ಸ್ ತೆಗೆದುಕೊಳ್ತಾ ಇರುತ್ತೆ. ಸೊ ಹೀಗಾಗಿ ನಾವು ಕಾನ್ಷಿಯಸ್ಲಿ ಅನ್ಕಾನ್ಷಿಯಸ್ಲಿ ನಮಗೆ ಗೊತ್ತಿದ್ದೋ
ಇಲ್ಲದೇನೋ ನಾವು ಸಂದೇಶಗಳನ್ನು ಕಳಿಸ್ತಾ ಇದ್ದೀವಿ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಜೀವಕಣಗಳಿಗೆ. ಸೊ ಹೀಗಾಗಿ ನಮ್ಮ ಒಂದು ವಿಚಾರ, ನಮ್ಮ ಒಂದು ದುಗುಡತೆ, ನಮ್ಮ ಒಂದು ಭಯ, ನಮ್ಮ ಒಂದು ಆತಂಕ, ನಮ್ಮ ಒಂದು ಒತ್ತಡ ನಮ್ಮನ್ನ ರೋಗಗ್ರಸ್ತ ಸ್ಥಿತಿಯಲ್ಲಿ ಹೇಳ್ಕೊಂಡು ಹೋಗ್ತು ಅಂತ ಹೇಳಿದ್ರೆ ಅದಕ್ಕೆ ನಾವೇ ಕಾರಣ. ಸೊ ಇದನ್ನು ನಾವೇ ಸರಿಪಡಿಸ್ಕೊಳ್ಬಹುದು. ಹೇಗೆ? ಸಮಾಧಾನದಿಂದ ಊಟ ಮಾಡಿ, ಸಮಾಧಾನದಿಂದ ನೀರು ಕುಡಿಯಿರಿ, ಸಮಾಧಾನದಿಂದ ನಿಮ್ಮ ನಿರ್ಣಯಗಳನ್ನು, ನಿಮ್ಮ ವಿಚಾರದ ಶಕ್ತಿಯನ್ನು ಉಪಯೋಗಿಸಿ ನಿಮ್ಮ ದಿನನಿತ್ಯದಲ್ಲಿ ನೀವು ತೆಗೆದುಕೊಳ್ಳುವಂಥ ನಿರ್ಣಯಗಳು, ನಿರ್ಧಾರಗಳು ಮತ್ತು ನೀವು ಮಾಡ್ತಕ್ಕಂಥ ಕಾರ್ಯ ಚಟುವಟಿಕೆಗಳು ಬಹಳಷ್ಟು ಬ್ಯಾಲೆನ್ಸ್ಡ್ ಇತ್ತು ಅಂತ ಹೇಳಿದ್ರೆ ರೋಗಗ್ರಸ್ತ ಸ್ಥಿತಿಯಿಂದ ಪೂರ್ತಿಯಾಗಿ ಹೊರಬರಲಿಕ್ಕೆ ಸಾಧ್ಯವಿದೆ ಅಂತ ನಮಗೆ ತಿಳಿಸ್ತಾ ಇದ್ದೀವಿ.